ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಯಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಮಾಡ್ತಿರೋ ಕೇಕ್ ರೆಸಿಪಿ ಬಂದ್ಬಿಟ್ಟು ಬ್ಲೂಬೆರಿ ಕೇಕ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿರುತ್ತೆ ಅಂತ ಬಿಟ್ಟು ನೀವು ನೋಡಂತ್ರಿ, ನೀವು ಟ್ರೈ ಮಾಡಿ. ಮನೇಲಿ ಸಖತ್ತಾಗಿ ಬರುತ್ತೆ ಕೇಕು. ಬೇಕ್ರಿಲಿ ಹೋಗಿ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಳ್ಳಿ. ಬ್ಲೂಬೆರಿ ಕೇಕ್ ನಿಜವಾಗ್ಲೂ ಸಖತ್ತು ಟೇಸ್ಟಿಯಾಗಿ ಸೂಪರಾಗಿತ್ತು. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಮಾಡೋದಂತ ಬೇಗ ಕ್ವಿಕ್ಕಾಗಿ ನೋಡೋಣ. ಹಾಗೆ ಫ್ರೆಂಡ್ಸ್, ಇವಾಗ ಫಸ್ಟು ಬ್ಲೂಬೆರಿ ತೊಗೊಂಡಿದ್ದೀವಿ. ಒಂದು ಪ್ಯಾಕೆಟ್ ಬ್ಲೂಬೆರಿ ತೊಗೊಂಡಿದ್ವಿ. ಇದನ್ನು ಇವಾಗ ಒಂದು ಬಟ್ಲಿಗೆ ಹಾಕೊಂಡ್ಬಿಟ್ಟು ಈಗ ಮೆಜರ್ಮೆಂಟ್ ಪ್ರಕಾರ ಈ ಥರ ಒಂದು ಬಟ್ಲಲ್ಲಿ ಕರೆಕ್ಟಾಗಿ ಅದೊಂದು ಫುಲ್ ಒಂದು ಬಟ್ಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಂಬೆ ರಸ ಒಂದು ಫುಲ್ಲು ನಿಂಬೆಹಣ್ಣ ರಸನ ಹಿಂಡ್ಕೊಂಬಿಟ್ಟು ಆ ರಸನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಜೊತೆಗೆ ನಿಂಬೆಹಣ್ಣಿನ ರಸದ ಜೊತೆಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಆ ಮಿಕ್ಸಿ ಜಾರಿಗೆ ಇದನ್ನು ಅಷ್ಟನ್ನು ಹಾಕ್ಕೋಬೇಕು. ಹಾಗೆ ಇದಕ್ಕೆ ಒಂದು 1/4 ಲೋಟ ನೀರು ಹಾಕೋಬೇಕು. ನೀರು ಹಾಕೊಂಬಿಟ್ಟು ಅದು ಫುಲ್ ಡ್ರೈ ಇರುತ್ತಲ್ಲ, ಹಂಗಾಗಿ ನೀರು ಹಾಕೊಂಬಿಟ್ಟು ನೀಟಾಗಿ ರುಬ್ಕೊಂಬಿದ್ದೀನಿ ಫುಲ್ ನುಣ್ಣಗೆ. ಅದು ರುಬ್ಕೊಂಬಂದ್ಮೇಲೆ ಒಂದು ಬಟ್ಲೆ ಇಟ್ಕೊಂಬಿಟ್ಟು ಅದಕ್ಕೆ ನೀಟಾಗಿ ಸೋಸ್ಕೋಬೇಕು. ಅದನ್ನು ಸೋಸಿದ್ಮೇಲೆ ಅದು ನೋಡಿ ಫ್ರೆಂಡ್ಸ್ ಜಾಮ್ ಥರ ಆಗಿದೆ. ಇವಾಗ ನೆಕ್ಸ್ಟು ಅಮೂಲ್ ಫ್ರೆಶ್ ಕ್ರೀಮ್ನ ನಾವು ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ಮೇಲೆ ಅದನ್ನು ತೆಗೆದ್ಮೇಲೆ ಮೇಲ್ಗಡೆ ಗಟ್ಟಿದಿರುತ್ತಲ್ಲ ಅದನ್ನು ಮಾತ್ರ ನಾವು ಹಾಕೋಬೇಕು. ಹಾಲೆಲ್ಲ ಕೆಳಗಡೆ ಇರುತ್ತಲ್ಲ ಅದು ಬೇಡ ನಮಗೆ. ಗಟ್ಟಿದ್ದು ಮಾತ್ರ ನಾವು ತಗೊಂಡು ಹಾಕೋಬೇಕು. ಒಂದು ಪ್ಲೇಟಿಗೆ ಹಾಕೋಬೇಕು. ಆ ರೀತಿಯಾಗಿ ನೋಡಿ ಇಷ್ಟು ಕ್ರೀಮ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ತೊಗೊಂಡ್ಮೇಲೆ ಹಾಗೆ ಫ್ರೆಂಡ್ಸ್, ಇವಾಗ ಐಸ್ ಕ್ಯೂಬು ಇದ್ದೇ ಇರುತ್ತೆ ನಾನು ಫ್ರಿಜ್ಜಲ್ಲಿ. ಯಾವಾಗಲೂ ಐಸ್ ಕ್ಯೂಬ್ನ ಕೆಳಗಡೆ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡು ಅದ್ರ ಮೇಲೆ ಈ ಪಾತ್ರೆನ ಇಟ್ಕೊಂಡ್ಬಿಟ್ಟು ಇದನ್ನು ಬೀಟರ್ ಮಿಷಿನಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಕ್ರೀಮ್ ಥರ ಆಗಬೇಕು. ಆ ರೀತಿಯಾಗಿ ನೀಟಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಬೀಟ್ ಮಾಡ್ಕೊಳ್ತಾನೆ ಇದಕ್ಕೆ 1 ಕಪ್ನ ಸಕ್ಕರೆ ಪುಡಿ ಮಾಡ್ಕೊಂಡಿರೋದನ್ನ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಹಾಗೆ ಬ್ಲೂಬೆರಿ ಜಾಮ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ನೀಟಾಗಿ ಮತ್ತೆ ಬೀಟರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀಟಾಗಿ ಬೀಟರಲ್ಲಿ ಚೆನ್ನಾಗಿ ಈ ಥರ ಕ್ರೀಮ್ನ ರೆಡಿ ಮಾಡ್ಕೋಬೇಕು. ನಾವು ಮೇಯ್ನ್ ಇದೆ ತುಂಬ ಚೆನ್ನಾಗಿ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಬಗ್ಸಿದ್ರೆ ಕೆಳಗಡೆ ಬೀಳಬಾರ್ದು, ಆ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇವಾಗ ಕ್ರೀಮ್ ಎಲ್ಲ ರೆಡಿ ಆಯಿತು. ಇವಾಗ ಮೇಯ್ನ್ ನಮಗೆ ಬೇಕಾಗಿರೋದು ಕೇಕ್ ಬ್ಯಾಟರ್ನ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಒಂದು ಬಟ್ಲಿಗೆ ಜಲ್ದಿ ಇಟ್ಕೋಬೇಕು. ಇದರಲ್ಲಿ 1.5 ಕಪ್ಪಷ್ಟು ನಾವು ಮೈದಾ ಹಿಟ್ಟನ್ನ ಹಾಕೊಂಬಿಟ್ಟು ಜಲ್ದಿ ಇಟ್ಕೋಬೇಕು. ಇವಾಗ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟನ್ನು ಹಾಕಬೇಕು. ಹಾಗೆ ಒಂದು ಲೋಟಕ್ಕೆ ಗಟ್ಟಿ ಹಾಲಿಗೆ ಒಂದು 2 ಸ್ಪೂನಷ್ಟು ವೆನೆಗರ್ನ ಹಾಕಿ ಒಂದು 5 ನಿಮಿಷ ಎತ್ತಿಡ್ಬೇಕು ಸೈಡಿಗೆ. ನೆಕ್ಸ್ಟ್ ಇವಾಗ ಒಂದು ಬೌಲ್ ತೊಗೊಂಡು ಅದರಲ್ಲಿ 1 ಕಪ್ಪಷ್ಟು ಎಣ್ಣೆನ ಹಾಕ್ಕೋಬೇಕು. ನೆಕ್ಸ್ಟು ಅದರಲ್ಲೇ 2 ಕಪ್ಪು ಸಕ್ಕರೆ ಪುಡಿನ ಹಾಕ್ಕೋಬೇಕು. ನೆಕ್ಸ್ಟು 1 ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಬೇಕು. ಅದನ್ನ ಹಾಕೊಂಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು 5 ನಿಮಿಷ ಗಟ್ಟಿ ಹಾಲು ಎತ್ತಿಕ್ಕಿದ್ವಲ್ಲ ಅದನ್ನೇ ಇದ್ರೊಳಗಡೆ ಹಾಕೊಂಬಿಟ್ಟು ಮತ್ತೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಹಿಟ್ಟು ಜಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ಸ್ವಲ್ಪನೇ ಗಂಟಾಗದೆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಹಾಕೋಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲೂಬೆರಿ ಜಾಮ್ ಇದೆಯಲ್ಲ ಇದನ್ನು ಅರ್ಧ ಇದಕ್ಕೆ ಹಾಕಿ ಅರ್ಧನ ಸೈಡಲ್ಲಿ ಎತ್ತಿಕೊಳ್ಳಿ. ಅಷ್ಟು ಹಾಕೋಬೇಡಿ, ಒಂದು ಅರ್ಧ ಹಾಕ್ಬಿಟ್ಟು ಅರ್ಧ ಸೈಡಲ್ಲಿ ಎತ್ತಿಕೊಳ್ಳಿ. ಇದನ್ನು ಹಾಕ್ಬಿಟ್ಟು ಮತ್ತೆ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಹಾಕ್ತೀವಿ ನೋಡ್ಕೊಂಡು ಹಾಕಿ. ನೆಕ್ಸ್ಟು ಬೇಕಾಗುತ್ತೆ ಅದು ಈ ಸೈಡಲ್ಲಿ ಎತ್ತಿಕ್ಬಿಟ್ಟು ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರೇ ನೋಡಿ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ರೆಡಿ ಆಯಿತು ನಮ್ಮದು ಕೇಕ್ ಬ್ಯಾಟರ್ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್ ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆನ ಇಲ್ಲ ತುಪ್ಪ ಏನಾದರೂ ಹಚ್ಬಿಟ್ಟು ಹಾಗೆ ಫ್ರೆಂಡ್ಸ್ ಬಟರ್ ಪೇಪರ್ ಹಾಕ್ಬಿಟ್ಟು ಅದಕ್ಕೂ ಹಚ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಒಯ್ಬೇಕು. ಈ ರೀತಿಯಾಗಿ ಒಯ್ದ್ಬಿಟ್ಟು ನೀಟಾಗಿ ಒಂದು ಸತಿ ಕೆಳಗಡೆ 1-2 ಸಲ ಕುಕ್ಕಿದ್ಮೇಲೆ ನೆಕ್ಸ್ಟ್ ಒಂದು ಕುಕ್ಕರ್ನ ಹಾಗೆ ಒಂದು ಸ್ಟ್ಯಾಂಡ್ನ ಇಟ್ಟು ಬಿಸಿ ಮಾಡೋಕ್ಕಿಡಿ. ಒಂದು 5 ನಿಮಿಷ ಬಿಸಿ ಆದಮೇಲೆ ನೆಕ್ಸ್ಟು ಕೇಕ್ ಬ್ಯಾಟರ್ನ ಆ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇದನ್ನು ಅರ್ಧ ಗಂಟೆ ನಾವು ಬೇಯಿಸ್ಕೋಬೇಕು. ರಬ್ಬರು ವಿಜಿಲ್ ತೆಗೆದ್ಬಿಟ್ಟು ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಆಲ್ರೆಡಿ ರೆಡಿ ಇದೆ. ಇದನ್ನು 1-2 ಸಲ ತೆಗ್ಬಿಟ್ಟು ನೋಡಿದ್ದೆ, ಒಂದು ಸಲ ಕಡ್ಡಿ ಚುಚ್ಬಿಟ್ಟು ನೋಡಿದ್ದೆ. ಕಡ್ಡಿಗೇನು ಅಂಟಿಲ್ಲ ಅಂದರೆ ಕರೆಕ್ಟಾಗಿ ಪ್ರಿಪೇರ್ ಆಗಿದೆ ಅಂತ. ಇವಾಗ ನೋಡಿ ಫ್ರೆಂಡ್ಸ್ ಬ್ರೆಡ್ಡು ನೋಡಿ ಎಷ್ಟು ಸಾಫ್ಟಾಗಿ ಸ್ಪಂಜಿಯಾಗಿ ಎಷ್ಟು ಸಖತ್ತಾಗಿದೆ ಅಲ್ವಾ, ನೀಟಾಗಿ ಬಂದಿದೆ. ಹಾಗೆ ಅದನ್ನು ಬಟರ್ ಪೇಪರ್ನ ತೆಗೆದ್ಮೇಲೆ ಇದನ್ನು ಸೆಂಟ್ರಿಗೆ ನೀವು 3 ಸ್ಟೆಪ್ ಆದ್ರೂ ಮಾಡ್ಬೋದು, 2 ಸ್ಟೆಪ್ ಆದ್ರೂ ಮಾಡ್ಬೋದು. ನಾವು 2 ಸ್ಟೆಪ್ ಅಷ್ಟೇ ಮಾಡಿರೋದು. ಹಾಗೆ ಫ್ರೆಂಡ್ಸ್ ಇದು ಬಿಸಿ ಇದ್ದಂಕಲ್ಲ ಅದನ್ನು ನೀಟಾಗಿ ಕಟ್ ಮಾಡೋಕೋಗ್ಬಿಡಿ, ಕ್ಲೀನಾಗಿ ಕಟ್ಟಾಗಲ್ಲ. ಇದು ಫುಲ್ಲು ತಣ್ಣಗಾದ್ಮೇಲೆ ನಾವು ಈ ರೀತಿಯಾಗಿ 2 ಸ್ಟೆಪ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್ ನಾವು ಸಕ್ಕರೆ ಸಿರಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ಸಕ್ಕರೆನ ನೀಟಾಗಿ ಸಿರಪ್ ಮಾಡ್ಕೋಬೇಕು. ಪಾಕ ಬೇಡ, ಸಿರಪ್ ಥರ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀಟಾಗಿ ಬ್ರೆಡ್ಡೆಲ್ಲ ನೀಟಾಗಿ ಕವರ್ ಆಗೋ ರೀತಿಯಾಗಿ ನೀಟಾಗಿ ಅದಕ್ಕೆ ಹಚ್ತಾ ಇದ್ದೀವಿ. ಈ ರೀತಿಯಾಗಿ ಸ್ವಲ್ಪನೇ ಹಾಕಿ ಕ್ಲೀನಾಗಿ ಕವರ್ ಮಾಡಿ. ಹಾಗೆ ಇದನ್ನು ಹಾಕೋದ್ರಿಂದ ಸ್ವಲ್ಪ ಸ್ವೀಟು ಬರುತ್ತೆ. ಹಾಗೆ ಸ್ವಲ್ಪ ಬ್ರೆಡ್ಡು ಅದು ನೀಟಾಗಿ ಸಾಫ್ಟ್ ಆಗುತ್ತೆ. ಕ್ರೀಮೆಲ್ಲ ಹಚ್ಚೋದಕ್ಕೆ ಚೆನ್ನಾಗಾಗುತ್ತೆ ಆ ರೀತಿಯಾಗಿ ಹಾಕಿದರೆ. ನೆಕ್ಸ್ಟ್ ಈ ಕಡೆ ಬ್ಲೂಬೆರಿ ಜಾಮ್ ನಾನು ಹೇಳಿದ್ನಲ್ವ ಇನ್ನೂ ಅರ್ಧ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಇದ್ರ ಮೇಲೆ ನೀಟಾಗಿ ಹಚ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಕ್ಲೀನಾಗಿ ಹಚ್ಚಿದ ಮೇಲೆ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದಲ್ಲ, ಕಲರ್ ಹಿಂಗೆ ತಗೊಂಡು ಅನಿಸ್ತಾ ಇದೆ, ಅಷ್ಟು ಸಕ್ಕತ್ತಾಗಿದೆ ನೋಡಿ. ಇನ್ನು ಅರ್ಧ ಉಳಿಸಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದು ಹಾಕಿದ್ಮೇಲೆ ನೆಕ್ಸ್ಟು ನಾವು
ಇವಾಗ ನೆಕ್ಸ್ಟು ವಿಪ್ಪಿಂಗ್ ಕ್ರೀಮ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟಿದ್ವಲ್ವ, ಅದು ನೀಟಾಗಿ ನೋಡಿ ಯಾವ ರೀತಿಯಾಗಿ ಎಷ್ಟು ನೀಟಾಗಿ ಆಗಿದೆ, ಕರೆಕ್ಟಾಗಿ ಕೇಕಿಗೆ ಕರೆಕ್ಟಾಗಿ ಆಗಿದೆ ಅದು ಕ್ರೀಮು. ಅದನ್ನು ಇದ್ರ ಮೇಲ್ಗಡೆ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಹಚ್ಚಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬ್ರೆಡ್ ಇತ್ತಲ್ವ, ಅದನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇದನ್ನು ಇಟ್ಟಿದ ಮೇಲೆ ಮತ್ತೆ ಸಿರಪ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಕೆಳಗಡೆ ಯಾವ ಥರ ಸ್ಟೆಪ್ ಮಾಡಿದ್ವಿ ಅದೇ ರೀತಿಯಾಗಿ ಮತ್ತೆ ಸಿರಪ್ನ ಹಾಕಿ ಬ್ರೆಡ್ನ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಸ್ವಲ್ಪನೇ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಾಡ್ಕೊಳ್ಳಿ. ನೀಟಾಗಿ ಅದನ್ನು ಕವರ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಅರ್ಜೆಂಟ್ ಮಾಡೋಕ್ಕೆ ಹೋಗಬಾರ್ದು. ಕೇಕ್ ಮಾಡಬೇಕಾದ್ರೆ ತುಂಬ ನಿಧಾನವಾಗಿ ತುಂಬ ಆರಾಮಾಗಿ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಬ್ಲೂಬೆರಿ ಜಾಮ್ನ ನೆಕ್ಸ್ಟ್ ಅದೇ ಥರ ಮತ್ತೆ ಹಾಕ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬ ಅದು ಬೇಕಾಗುತ್ತೆ. ನೀವು ಕ್ರೀಮಿಗೆ ಅದನ್ನು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿನೇ ಉಳಿಸ್ಕೊಂಡಿರಿ. ಏಕೆಂದರೆ ಬರೀ ಇದ್ರದ್ದೇ ಅಲ್ವಾ ಬ್ಲೂಬೆರಿದು ಕೇಕ್ ಮಾಡ್ತಾ ಇರೋದು, ಹಂಗಾಗಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ಅರ್ಧನೇ ಉಳಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ಇದು ಹಾಕಿದ್ಮೇಲೆ ಮತ್ತೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ವಿಪ್ಪಿಂಗ್ ಕ್ರೀಮ್ನ ಹಾಕ್ತಾ ಇದ್ದೀವಿ. ವಿಪ್ಪಿಂಗ್ ಕ್ರೀಮ್ನ ನೀಟಾಗಿ ಅದರ ಮೇಲೆ ನೀಟಾಗಿ ಹಚ್ಕೋಬೇಕು. ಇವಾಗ ಅದನ್ನು ನೀಟಾಗಿ ಹಚ್ಕೊಂಡ್ಮೇಲೆ ಅದು ನೀಟಾಗಿ ಸಟ್ಟಾಗಿ ಬಿಟ್ಬಿಡ್ಬೇಕು. ಅದನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಹಚ್ಕೋಬೇಕು. ನೀಟಾಗಿ ಕ್ಲೀನಾಗಿ ಕವರ್ ಆಗಬೇಕು. ಅದು ಕಲರ್ ಮಾತ್ರ ಸಕ್ಕತ್ತಾಗಿತ್ತು. ನಾನು ನೋಡ್ತಾನೆ ಆ ವಿಪ್ಪಿಂಗ್ ಕ್ರೀಮ್ನೇ ತಿಂತಾ ಇದ್ದೆ. ನಮ್ಮ ಪಾಪು ಅಂತೂ ತಗೊಂಡು ಸ್ಪೂನಲ್ಲೇ ತಿಂತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ವಿಪ್ಪಿಂಗ್ ಕ್ರೀಮೇ ಅಷ್ಟು ಸೂಪರಾಗಿತ್ತು, ಸಕ್ಕತ್ತಾಗಿ ಬಂದಿತ್ತು ಮತ್ತು ನಿಜವಾಗ್ಲೂ ಕೇಕು. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಳಿ, ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಬಂತು ಅಂತ. ಆರಾಮ್ಸೆ ಎಷ್ಟು ಈಸಿಯಾಗಿ ಆಯಿತು ಅಂದರೆ ತುಂಬ ಟೈಮು ಹಿಡಿಲಿಲ್ಲ, ಬೇಗನೆ ಆಯಿತು. ಹಾಗೆ ಫ್ರೆಂಡ್ಸ್, ಇದನ್ನು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡೋಣ, ಯಾಕೆಂದರೆ ಫುಲ್ ಸೆಟ್ಟಾಗಲಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾನು ಪಾಪನೂ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅವ್ನು ತಗೊಂಡು ತಿಂತಾ ಇದ್ದ. ಅದು ಸಖತ್ ಸ್ವಲ್ಪ ಟೇಸ್ಟ್ ಇತ್ತಲ್ವ, ಆ ಹಣ್ಣಿಂದ ಒಂಥರ ಸಕ್ಕತ್ತಾಗಿತ್ತು, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ನಾನು ಅಷ್ಟೇ ತಿಂದೆ, ನಮ್ಮ ಅಕ್ಕನೂ ತಿಂದು, ನಮ್ಮ ಪಾಪು ಅಂತೂ ಬಡಿತಾ ಇದ್ದ. ನೀವೇ ನೋಡ್ತಾ ಇದ್ದೀರಲ್ವ, ಅದಕ್ಕೆ ಅವನೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಬಿಟ್ಟು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫ್ರಿಜ್ಜಿಂದ ತೆಗೆದಿದ್ದೀವಿ. ನೋಡಿ ಫುಲ್ ನೀಟಾಗಿ ಸೆಟ್ಟಾಗಿದೆ. ಇದಕ್ಕೆ ನಾವೇನಾದರೂ ಡೆಕೋರೇಷನ್ ಮಾಡ್ಕೋಬೋದು, ನಮ್ಮ ಇಷ್ಟ ಅದು. ಈಗ ನಾವು ಬ್ಲೂಬೆರಿ ಮಾಡ್ತಾ ಇರೋದ್ರಿಂದ ನಾವು ಬ್ಲೂಬೆರಿ ಡೆಕೋರೇಷನ್ನೇ ಮಾಡ್ತಾ ಇದ್ದೀವಿ. ಅದರದ್ದೇ ಜಾಮ್ನ ಹಾಕ್ತಾ ಇದ್ದೀವಿ. ಇದು ಜಾಮ್ ಅಂತನಾದ್ರು ಕರಿಬೋದು, ಸಿರಪ್ ಅಂತನಾದ್ರು ಕರಿಬೋದು. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅದೇ ಡಿಸೈನ್ ಆಗಿ ನೀಟಾಗಿ ಸೆಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಒಯ್ದುಬಿಟ್ರೆ ಸಾಕು, ಸಕ್ಕತ್ತೆ ನೀಟಾಗಿ ಸೆಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಟೇಸ್ಟ್ ಅಂತೂ ಹೇಳಕ್ಕೆ ಆಗಲ್ಲ, ಅಷ್ಟು ಸೂಪರಾಗಿ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿಯಾಗಿ ಬಂದಿತ್ತು ಅಂತ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿಬೇಡಿ ಪ್ಲೀಸ್. ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್.